ಹಾಯ್, ನಾನು ನಿಮ್ಮ ಮೇಘಾ ಹರ್ಷ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಕರ್ಚಿಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಕರ್ಚಿಕಾಯಿ ಮಾಡೋಕೆ ನಾನಿಲ್ಲಿ ಕೊಬ್ಬರಿ, ಬೆಲ್ಲ, ಏಲಕ್ಕಿ, ಶೇಂಗಾ, ಪುಟಾಣಿ, ಏಲಕ್ಕಿ ಪುಡಿ, ಕೊಬ್ಬರಿನ ಮಿಕ್ಸಿಗೆ ಹಾಕೊಂಡಿನಿ ರೀ. ಸಣ್ಣಂಗೆ ಹಳಕ್ಕೆ ಇರದೇ ಇರೋ ಥರ ಬೆಲ್ಲ ಎಲ್ಲ ಹಳಕ್ಕೆ ಉಳಿಬಾರ್ದು ಆ ಥರ ಮಿಕ್ಸಿಗೆ ಹಾಕ್ಕೊಂಡಿನಿ ನೋಡ್ರಿ. ಈಗ ಮೈದಾ ಹಿಟ್ಟನ್ನ ಈ ಥರ ಗಟ್ಟಿಯಾಗಿ ನಾದ್ಕೊಂಡೆ ಇಟ್ಕೊಂಡಿನಿ ರೀ. ಭಾಳ ಅಳಕ್ಕೂ ಆಗಬಾರ್ದು. ಭಾಳ ಅಳಕಾದ್ರದು ಸರಿ ಆಗಲ್ಲ. ಸ್ವಲ್ಪ ಗಟ್ಟಿನ ಮೇಲೆ ಇದ್ರೆ ಕಡುಬು ಎಲೆ ಲಟ್ಟಿಸಿದ್ರೆ ಚಲೋ ಆಗ್ತಾವೆ ನೋಡ್ರಿ. ಈಗ ಸ್ವಲ್ಪ ಹಿಟ್ಟು ತೊಗೊಂಡು ಸಣ್ಣಂಗೆ ಉಳ್ಳಿ ಮಾಡ್ಕೊಂಡಿನಿ ರೀ. ಭಾಳ ದೊಡ್ಡನೂ ಬೇಡ, ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಳಿನ ಈ ಸೈಜ್ಗೆ ಮಾಡ್ಕೊಂಡಿನಿ ರೀ. ಇವನ್ನೆಲ್ಲ ಉಳ್ಳಿನ ಆಮೇಲೆ ಒಂದೊಂದು ಚಂದಂಗೆ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡಿನಿ ರೀ. ನೋಡಿರಿ, ಈ ಥರ ಉದ್ದುದ್ಗೆ ಲಟ್ಟಿಸ್ಕೊಂಡಿನಿ ರೀ. ಕರ್ಚಿಕಾಯಿ ಟೇಸ್ಟ್ ಅಂತೂ ಸೂಪರಾಗಿರ್ತಾವ್ರಿ. ಅದರಲ್ಲೂ ಸಕ್ಕರೆ ಏನು ಹಾಕಿಲ್ರಿ, ನಾವು ಬೆಲ್ಲ ಹಾಕಿವಿ. ಟೇಸ್ಟ್ ಸೂಪರಾಗಿ ಬರ್ತಾವ್ರಿ. ನೋಡಿರಿ, ಈ ಥರ ಹಿಂಗೆ ಉದ್ದಂಗೆ ಲಟ್ಟಿಸ್ಕೊಂಡೈತಿ. ನಾವು ಇದಕ್ಕೆ ಪುಡಿಗೆ ಮೇಲೆ ಸ್ವಲ್ಪ ಬೇಕಾದ್ರೆ ತುರಿದಿರೋ ಕೊಬ್ಬರಿನೂ ಹಾಕೋಬೋದ್ರಿ. ಅಂದರೆ ಇದಕ್ಕೆ ಹಸಿ ಕೊಬ್ಬರಿ ಎಲ್ಲ ಒಣ ಕೊಬ್ಬರಿನ ಹಾಕೋಬೇಕ್ರಿ. ನೋಡಿರಿ, ಈ ಥರ ಹಿಂಗೆ ಎಲೆ ಲಟ್ಟಿಸ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ದಂಡಿಗೆ ಹಳ್ಳಿಲೆ ಒಂದು ಕಟ್ಗೆಗೆ ಹಳ್ಳಿ ಸುತ್ತಕೊಂಡು ಹಾಲು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ದಂಡಿಗೆ ಸ್ವಲ್ಪ ಹಂಗೆ ಹಸಿ ಹಚ್ಕೊಳ್ಳೋದ್ರಿಂದ ನಾವು ಪುಡಿ ಏನು ಹಾಕಿದ್ಮೇಲೆ ಒತ್ಕೋತೀವಲ್ಲ ಅದು ಗಟ್ಟಿಯಂಗೆ ಕುಂದಿರ್ತೈತೆ ರೀ. ಎಣ್ಣೆಗೆ ಹಾಕಿದ್ಮೇಲೆ ಬಾಯಿ ಬಿಡೋಂಗಿಲ್ಲ. ನೋಡಿರಿ, ಹಿಂಗೆ ಪುಡಿ ಎಲ್ಲ ಹಾಕೊಂಡ್ಮೇಲೆ ಎರಡು ಬಾಯಿನ ಕ್ಲೋಸ್ ಮಾಡಿಕೊಂಡು ಹಿಂಗೆ ಒತ್ತಬೇಕ್ರಿ. ಅಂದ್ರೆ ಗಟ್ಟಂಗೆ ಒತ್ತಬೇಕು. ಸರಿಯಾಗಿ ಒತ್ಕೊಂಡಿಲ್ಲ ಅಂದರೆ ಎಣ್ಣೆಯೊಳಗೆ ಬಾಯಿ ಬಿಡ್ತೈತಿ. ಮತ್ತು ಪುಡಿ ಎಲ್ಲ ಎಣ್ಣೆಯೊಳಗೆ ಹೊರಗೆ ಬರ್ತೈತಿ ರೀ. ನೋಡಿರಿ, ಈ ಥರ ಆಗೈತಿ. ನೋಡಿರಿ, ಈಗ ಒಂದು ಬಾಳ್ಗೆ ಒಳಗೆ ಎಣ್ಣೆ ಕಾಯ್ಗಿಟ್ಕೊಂಡಿನಿ. ಎಣ್ಣೆ ಚಲೋ ತನಕ ಆದೈತಿ. ನೋಡಿರಿ, ಮಾಡಿದ ಕಡುಬನ್ನ ಹಾಕೊಳ್ಳೋಣ ಬರ್ರಿ. ಈಗ ನೋಡಿರಿ, ಎಣ್ಣೆ ಅಂತೂ ಫುಲ್ ಚಲೋ ತನಕ ಆದೈತಿ. ಈಗ ಆ ಕಡೆ ಈ ಕಡೆ ಸ್ವಲ್ಪ ಕೆಂಪಾಗೋ ಥರ ಎಣ್ಣೆಯೊಳಗೆ ಕರ್ಕೊಳತ್ತೀನಿ ರೀ. ನೋಡಿರಿ, ನಮ್ಮ ಕಡೆ ಈ ಥರ ಹಬ್ಬ ಹುಣ್ಮ್ಯಾಗ ಇವನ್ನೆಲ್ಲ ಕರ್ಚಿಕಾಯಿ ಮಾಡ್ತಾರೆ. ಮತ್ತು ಬೀಗರು ಬಂದಾಗ ಅವ್ರಿಗೆಲ್ಲ ಬುತ್ತಿ ಕಟ್ಟಾಕ ಹೀಗೆಲ್ಲ ಮಾಡ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿರ್ತಾವ್ರಿ. ನೀವು ಮಾಡ್ಕೊಳ್ರಿ, ತಿನ್ನಿರಿ. ನೋಡಿರಿ, ಈ ಥರ ಕೆಂಪಾಗುವಂಗೆ ಕರ್ಕೊಂಡೈತಿ. ಸ್ವಲ್ಪ ಎಣ್ಣೆ ಹೋಗ್ಲಿ ಅಂತ ಫಸ್ಟು ಬೇರೆ ಪ್ಲೇಟ್ ಒಳಗೆ ಹಾಕ್ಕೊಂಡಿನ್ರಿ. ಆಮೇಲೆ ಕರ್ದಿರೋ ಈ ಥರ ಕರ್ಚಿಕಾಯಿ ರೆಡಿ. ಸೂಪರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.